ಕನ್ನಡದ ಜನಪ್ರಿಯ ಯುವ ಗಾಯಕಿ ಪೃಥ್ವಿ ಭಟ್ ಅವರ ಪ್ರೇಮ ವಿವಾಹ ಮತ್ತು ಇದನ್ನು ವಿರೋಧಿಸಿ ಅವರ ಅಪ್ಪ ಬಿಡುಗಡೆ ಮಾಡಿರುವ ಆಡಿಯೋ ಭಾರೀ ಚರ್ಚೆಗೆ ಕಾರಣವಾಗಿದೆ. ಈ ನಡುವೆ ಗಾಯಕಿ ಪೃಥ್ವಿ ಭಟ್ ತಾವೂ ಒಂದು ಆಡಿಯೋ ಬಿಡುಗಡೆ ಮಾಡಿ ಅಪ್ಪನ ಕ್ಷಮೆ ಕೇಳಿದ್ದಾರೆ. ದಯವಿಟ್ಟು ಕ್ಷಮಿಸಿ ಬಿಡಿ ಅಂತ ಪರಿಪರಿಯಾಗಿ ಕೇಳಿಕೊಂಡಿದ್ದಾರೆ. ಹಾಯಪ್ಪ, ನನ್ನಿಂದ ತಪ್ಪಾಗಿದೆ, ದಯವಿಟ್ಟು ಕ್ಷಮಿಸಿ, ಪ್ಲೀಸ್ ನನ್ನನ್ನು ಕ್ಷಮಿಸಿ. ನಾನು ಮತ್ತು ಅಭಿಷೇಕ್ ಪ್ರೀತಿಸ್ತಾ ಇದ್ವಿ. ಈ ವಿಷಯವನ್ನು ಸಂಗೀತ ಗುರು ಸರಿಗಮಪ ರಿಯಾಲಿಟಿ ಶೋ ಜೂರಿ ನರಹರಿ ದೀಕ್ಷಿತ್ ಅವರು ಮಾರ್ಚ್ 7ರಂದು ನಮ್ಮ ಮನೆಗೆ ಬಂದು ನಿಮಗೆ ವಿಷಯ ಹೇಳಿದ್ರು. ಆಗಲೂ ನಾನು ಅಭಿಷೇಕ್ ರನ್ನ ಪ್ರೀತಿಸ್ತಿರೋದಾಗಿ ಹೇಳಿದ್ದೆ. ಆದ್ರೆ ಮನೆಯಲ್ಲಿ ನೀವು ಒತ್ತಡ ಹೇರಿದ್ರಿಂದ ನಾನು ಅವರಿಂದ ದೂರ ಸರಿಯೋದಾಗಿ ಹೇಳಿದ್ದೆ. ಆದ್ರೆ ನನ್ನ ಮನಸ್ಸಿನಿಂದ ಅಭಿ ದೂರ ಆಗಿರ್ಲಿಲ್ಲ. ಮನೆಯಲ್ಲಿ ನನ್ನ ಮೇಲೆ ಒತ್ತಡ ಹೆಚ್ಚುತ್ತಾ ಹೋಯಿತು. ಸಂಗೀತ ಕಾರ್ಯಕ್ರಮಕ್ಕೂ ಹೋಗದಂತೆ ಒತ್ತಾಯಿಸಲಾಯಿತು. ಶೋಗೆ ಹೋಗದಂತೆ ನಿರ್ಬಂಧಿಸಲಾಯಿತು. ನೀವೇ ನನ್ನನ್ನು ಎಲ್ಲೆಡೆ ಕರೆದುಕೊಂಡು ಹೋಗೋದಕ್ಕೆ ಶುರು ಮಾಡಿದ್ರಿ. ಮ್ಯೂಸಿಕ್ಗೆ ಬಿಡು ಅನ್ನುವವರೆಗೆ ಹೋಯಿತು. ಹಾಗಾಗಿ ನಾನು ಭಯಗೊಂಡು ಮನೆ ಬಿಟ್ಟು ಹೋದೆ ಮತ್ತು ಅಭಿಷೇಕ್ ರನ್ನು ಮದುವೆಯಾದೆ. ಅಪ್ಪ, ನೀವೀಗ ಹವ್ಯಕರ ಗ್ರೂಪ್ಗಳಲ್ಲಿ ಮತ್ತು ಬೇರೆ ಬೇರೆ ಗ್ರೂಪ್ಗಳಲ್ಲಿ ಆಡಿಯೋ ಮೆಸೇಜ್ ಹಾಕಿ ನರಹರಿ ದೀಕ್ಷಿತ್ ಮತ್ತು ನನ್ನ ಬಗ್ಗೆ ಆರೋಪ ಮಾಡಿದ್ದೀರಿ. ವಾಸ್ತವವಾಗಿ ನರಹರಿ ದೀಕ್ಷಿತ್ರಿಗೂ ನಮ್ಮ ಮದುವೆಗೂ ಯಾವುದೇ ಸಂಬಂಧವಿಲ್ಲ. ಮದುವೆ ಸ್ಥಳಕ್ಕೆ ಬರಲು ನಾನೇ ಅವರಿಗೆ ಹೇಳಿದ್ದೆ. ಹಾಗಾಗಿ ಅವರು ಬಂದು ಆಶೀರ್ವಾದ ಮಾಡಿದ್ರು. ಇದರಲ್ಲಿ ಅವರ ತಪ್ಪು ಏನೂ ಇಲ್ಲ. ನಾನು ಮೊದಲು ಹೇಳ್ತಿದ್ದೆ, ಈಗಲೂ ಹೇಳ್ತಿದ್ದೇನೆ, ಅವರದೇನೂ ತಪ್ಪಿಲ್ಲ. ಅಪ್ಪ, ದೀಕ್ಷಿತ್ ಸರ್ ಮೇಲಿರುವ ದ್ವೇಷ, ಕೋಪ ಎಲ್ಲವನ್ನೂ ಬಿಡಿ ಪ್ಲೀಸ್. ಅವರದೇನು ತಪ್ಪಿಲ್ಲ. ಹೌದು, ನಾನು ಮಾಡಿದ್ದು ತಪ್ಪು. ಮದುವೆಯಾದ ಮರುದಿನ ನಾನೇ ನಿಮಗೆ ಸಾರಿ ಅಂತ ಮೆಸೇಜ್ ಮಾಡಿದ್ದೆ. ದಯವಿಟ್ಟು ಕ್ಷಮಿಸಿ ಅಪ್ಪ ಅಂತ ಪೃಥ್ವಿ ಪರಿಪರಿಯಾಗಿ ಕೇಳಿಕೊಂಡಿದ್ದಾರೆ. ಅವರು ಕಳಿಸಿರುವ ಆಡಿಯೋ ಇಲ್ಲಿದೆ, ಕೇಳಿ. ಹಾಯ್ ಅಪ್ಪ, ಸಾರಿ. ಈಗ ಆಲ್ರೆಡಿ 2 ದಿನದಿಂದ ಹವ್ಯಕ ಗ್ರೂಪಲ್ಲಿ ಮತ್ತು ಬೇರೆ ಬೇರೆ ಗ್ರೂಪಲ್ಲಿ ನರಹರಿ ದೀಕ್ಷಿತ್ ಸರ್ನ ಬಗ್ಗೆ ಮತ್ತು ನನ್ನ ಬಗ್ಗೆ ಎಲ್ಲ ಆಡಿಯೋ ಮೆಸೇಜ್ ಮೂಲಕ ನಿಮಗೆ ಕಳಿಸುತ್ತಾ ಇದ್ದಿ. ಈ ವಿಷಯದಲ್ಲಿ ನರಹರಿ ದೀಕ್ಷಿತ್ ಸರಿಂದ ಎಂಥವು ತಪ್ಪಿಲ್ಲ. ನಾನು ಮೊದಲು ಹೇಳಿದಂಗೆ ಈಗಲೂ ಹೇಳ್ತಾ ಇದ್ದೆ, ದೀಕ್ಷಿತ್ ಸರಿಂದ ಎಂಥವು ತಪ್ಪಿಲ್ಲ. ನಿಂಗೆ ಹೇಳಿದಂಗೆ ಮಾರ್ಚ್ 7ಕ್ಕೆ ದೀಕ್ಷಿತ್ ಸರ್ ಮನೆಗೆ ಬಂದಿಚ್ಚಿದ್ದೆವು. ಈ ವಿಷಯ ಬಗ್ಗೆ ಮಾತಾಡಿದೆವು. ಅಂಬಾಗ ನಾನು ಅವರ ಎದುರೇ ಮತ್ತು ನಿಂಗಳೆದುರೇ ಏನಾಗೆ ಅಭಿ ಇಷ್ಟಾಳಿಯೇ ಹೇಳಿದ್ದದು. ಬಟ್ ಮತ್ತೆ ನಿಂಗೆನ ಬೈದು ಎಲ್ಲ ಇದು ಹೇಳಿ ಅಪ್ಪಗ ನಿಂಗಳ ಮೇಲಿಪ್ಪ ಹೆದರಿಕೆಗೆ ಆನು ಅಕ್ಕು ಸರಿ ಹೇಳಿ ಆನು ಒಪ್ಪಿದ್ದದು. ಬಿಟ್ಟರೆ ನಮ್ಮ ಮನಸ್ಸಲ್ಲಿ ಅಭಿ ಇತ್ತಿದ್ದವು. ಮತ್ತು ನಿಂಗೆ ತುಂಬ ರಿಸ್ಟ್ರಿಕ್ಷನ್ಸ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಶೋಸ್ ಒಪ್ಪೋದು ಬೇಡ, ಎಲ್ಲದಕ್ಕೆ ಕರ್ಕೊಂಡು ಹೋಗೋದು ಏನಂತ ಒಂಥರ ಭಯ ಸ್ಟಾರ್ಟ್ ಆಯ್ತು ಮನೇಲಿ ಇಪ್ಪಲೆ. ಅದಕ್ಕೆ ನೀ ಒಂದು ಡಿಸಿಷನ್ ತಗೊಂಡು ನಾನು ಬಂದೆ. ನಿಂಗೆ ಮ್ಯೂಸಿಕ್ಕೇ ಬಿಡೋಕ್ಕೂ ಹೇಳಲ್ಲ ಸುಮಾರು ಹೇಳಿಚ್ಚಿದ್ದಿ. ಅದಕ್ಕೆ ನನಗೆ ಹೆದರಿಕೆ ಆಗಿ ನಾನು ಮನೆ ಬಿಟ್ಟು ಬಂದೆ. ಅದು ಬಿಟ್ಟರೆ ದೀಕ್ಷಿತ್ ಸರ್ ಯಾವುದೇ ಥರದ ಒತ್ತಾಯ ಎಂತೋ ಮಾಡಿದ್ದೆ ಇಲ್ಲ. ನನ್ನ ಮದುವೆಪ್ಪ ದಿನವೂ ಕೂಡ ದೀಕ್ಷಿತ್ ಸರ್ ಹಿಂಗೆ ಗೊತ್ತಿತ್ತಿಲ್ಲ. ನಾನು ಫೋನ್ ಮಾಡಿ ಈ ಜಾಗಕ್ಕೆ ಬನ್ನಿ ಹೇಳಿದ್ದಕ್ಕೆ ಅವು ನಾರ್ಮಲ್ ಮೀಟ್ ಅಪ್ಪಂಗೆ ಅವು ಬಂದಿತ್ತಿದ್ದವು. ಮತ್ತೆ ಅಲ್ಲಿ ಮದುವೆ ಇದು ಕಂಡು ಅವರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡೆ, ಬೇಡಿಕೊಂಡದಕ್ಕೆ ಅವು ಬಂದು ಏನಾಗೂ ಅಭಿಸರಿಂಗು ಆಶೀರ್ವಾದ ಮಾಡಿದೆವು. ಅದು ಬಿಟ್ಟರೆ ನರಹರಿ ದೀಕ್ಷಿತ್ ಸರಿಂಗೂ ಎಂಗಳ ಮದುವೆಗೂ ಯಾವುದೇ ಥರದ ಸಂಬಂಧ ಇಲ್ಲೇ. ಅವು ಎಂಥವು ತಪ್ಪು ಮಾಡಿದ್ದ ಇಲ್ಲೇ. ಫಸ್ಟು ಆ ದೀಕ್ಷಿತ್ ಸರ್ನ ಮೇಲಿಪ್ಪ ದ್ವೇಷ, ಕೋಪ ಎಲ್ಲ ಬಿಡಿ ಪ್ಲೀಸ್. ಅವರದ್ದು ಯಾವುದೇ ಥರ ತಪ್ಪಿಲ್ಲ. ಖಂಡಿತ ಆನ್ ಮಾಡಿದ್ದು ತಪ್ಪು. ಅದನ್ನು ಯಾವತ್ತಿದ್ದರೂ ಒಪ್ಪಿಕೊಳ್ತೆ. ನಾನು ನೆಕ್ಸ್ಟ್ ದಿನವೇ ನಿಂಗೆ ಮೆಸೇಜ್ ಕೂಡ ಮಾಡಿದ್ದೆ, ನಾನು ಮಾಡಿದ ತಪ್ಪು ಹೇಳಿ. ಈಗಲೂ ಕೂಡ ನಿಂಗೆ ಸಾರಿಯೇ ಕೇಳ್ತಪ್ಪದು. ಸಾಧ್ಯವಾದರೆ ಹೆಂಗಳ ಕ್ಷಮಿಸಿ, ಪ್ಲೀಸ್ ಕ್ಷಮಿಸಿ, ಪ್ಲೀಸ್ ಕ್ಷಮಿಸಿ, ಸಾರಿ. ಕನ್ನಡ ಕಿರುತೆರೆಯ ಜನಪ್ರಿಯ ಸಂಗೀತ ರಿಯಾಲಿಟಿ ಶೋ ಸರಿಗಮಪ ಸೀಸನ್ 15ರ ಸ್ಪರ್ಧಿಯಾಗಿ ಮತ್ತು ಆ ಬಳಿಕ ಕಿರುತೆರೆಯ ಕೆಲವು ಧಾರಾವಾಹಿಗಳ ಹಾಡಿನ ಮೂಲಕ ಅಪಾರ ಜನಪ್ರಿಯತೆ ಗಳಿಸಿರುವ ಪೃಥ್ವಿ ಭಟ್ ಅವರು ಅಪ್ಪ ಅಮ್ಮನ ವಿರೋಧವನ್ನು ಲೆಕ್ಕಿಸದೆ ಮನೆ ತೊರೆದು ಪ್ರೀತಿಸಿದವನ ಜೊತೆ ಮದುವೆಯಾಗಿದ್ರು. ಅವರು ಜಿ ಕನ್ನಡದಲ್ಲಿ ಕೆಲಸ ಮಾಡ್ತಾ ಇರುವ ಅಭಿಷೇಕ್ ಎಂಬುವರನ್ನು ಇತ್ತೀಚೆಗೆ ದೇವಸ್ಥಾನವೊಂದರಲ್ಲಿ ಮದುವೆಯಾಗಿದ್ದಾರೆ. ಇದರಿಂದ ಮನನೊಂದ ಅಪ್ಪ ಸುದೀರ್ಘ ಆಡಿಯೋ ಮಾಡಿ ನೋವು ತೋಡಿಕೊಂಡಿದ್ದಾರೆ.
ನೀಡಿದ್ರು. ಮುದ್ದಿನ ಮಗಳು ಮನೆ ಬಿಟ್ಟು ಓಡಿ ಹೋಗಲು ಯಾರು ಕಾರಣರು ಎಂಬ ಬಗ್ಗೆಯೂ ಮಾಹಿತಿ ನೀಡಿದ್ರು. ತಮ್ಮ ಮಗಳನ್ನು ವಶೀಕರಣ ಮಾಡಿ ಮದುವೆಯಾಗಿದ್ದಾರೆ ಎಂದು ಪೃಥ್ವಿ ಭಟ್ ಅವರ ತಂದೆ ಶಿವಪ್ರಸಾದ್ ಆರೋಪಿಸಿದ್ರು. ತಮ್ಮ ಮಗಳ ಮೇಲೆ ವಶೀಕರಣ ವಿದ್ಯೆ ಪ್ರಯೋಗಿಸಲಾಗಿದೆ. ಇದರ ಹಿಂದೆ ಜಿ ಟಿವಿ ಕನ್ನಡದ ರಿಯಾಲಿಟಿ ಶೋನ ಜೂರಿ ನರಹರಿ ದೀಕ್ಷಿತ್ ಅವರ ಕೈವಾಡವಿದೆ ಅಂತ ಪೃಥ್ವಿ ಭಟ್ ಅವರ ತಂದೆ ಆರೋಪ ಮಾಡಿದ್ರು. ಕನ್ನಡ ಕಿರುತೆರೆಯ ಜನಪ್ರಿಯ ಸಂಗೀತ ರಿಯಾಲಿಟಿ ಶೋ ಸರಿಗಮಪ ಸೀಸನ್ 15ರ ಸ್ಪರ್ಧೆಗಾಗಿ ಗುರುತಿಸಿಕೊಂಡಿದ್ದ ಪೃಥ್ವಿ ಭಟ್ ಆಡಿಷನ್ನಲ್ಲಿಯೇ ಕಿರುತೆರೆ ವೀಕ್ಷಕರ ಜೊತೆಗೆ ತೀರ್ಪುಗಾರರ ಮನಗೆದ್ದಿದ್ರು. ಇವರು ಹಾಡಿರುವ ಭಕ್ತಿಗೀತೆಗಳು ಜನಪ್ರಿಯವಾಗಿವೆ.